ಹಾ ಇದಕ್ಕೆ ಹಾಕಿ ರುಬ್ಕೊಳ್ಳೋದು ಹಾ. ಸರ್. ಇಷ್ಟ ಹದ ಆಗ್ಬೇಕಲ್ರಿ? ಹಾ ಸರ್ ಇಷ್ಟ ಆದ್ರೆ ಆಯ್ತು ಸರ್. ಈಗ ಬೆಂದಿದೆ ಇದು, ತೆಗಿಯೋಣ. ಇದು ನಿಮ್ಮ ದೊಡ್ಡಮ್ಮವ್ರ ಶೈಲಿನೇ ಅಲ್ಲ? ಹೌದು ಸರ್. ನೋಡಿ ಎಷ್ಟು ಚೆನ್ನಾಗಿ ಕಲ್ತ್ಕೊಂಡಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣ್ತದ್ರಿ ಇದು. ವಾಹ್. ಆಗಿದೆ ಸರ್. ಆಗಿದೆ. ಟೊಮೆಟೊ ದೋಸೆ ಹಾ ಸರ್. ಟೊಮೊಟೊ ಬಣ್ಣನೇ ಇದೆ. ಟೊಮೊಟೊ ಇದ್ದಂಗಿದೆ ಅಂತಾರಲ್ಲ ಹಂಗೆ ಅದು. ಈ ಕಾಂಬಿನೇಷನ್ ಅದ್ಭುತ. ಒಂದ್ ದೋಸೆ ಆಯ್ತು, ಇನ್ನೊಂದು ಹಾಕಿ. ಹಾ ಸರ್. ಮಹೇಶ್ ಅವ್ರು ಕಾಯ್ತಾ ಇದ್ದಾರೆ, ಕ್ಯಾಮ್ರಾಮನ್. ನಮಸ್ಕಾರ ನಮ್ಮ ಆತ್ಮೀಯ ವೀಕ್ಷಕ ಪ್ರಭುಗಳಿಗೆ. ಯಾಕೆ ಆತ್ಮೀಯ ಅಂದರೆ ಇಲ್ಲಿ ಅದೇ ರೀತಿ ಇರುತ್ತೆ. ಆತ್ಮೀಯವಾಗಿ ನಿಮಗೆ ಪ್ರತಿಯೊಂದು ತಿಂಡಿ ತಿನಿಸು ಆಹಾಹಾ ಅಷ್ಟು ಪ್ರೀತಿಯಿಂದ ಕೊಡ್ತಾರೆ. ಬಂದ ಗ್ರಾಹಕರೆಲ್ಲ ಮನೆಯವ್ರ ಥರ ನೋಡ್ಕೊಳ್ತಾರೆ. ಅದೇ ಹೈಗ್ರೀವ ಚಾಟ್ಸ್ ತುಮಕೂರು. ಬನ್ನಿ ಸವಿತಾ ಮೇಡಮ್ ಅವರು ಇವತ್ತು ಟೊಮೆಟೊ ದೋಸೆ ಆ ಒಂದು ರೆಸಿಪಿ ನೋಡಿ ಸವಿಯೋ ಭಾಗ್ಯ ನೀವು ಮನೇಲಿ ಮಾಡ್ಕೋಬೋದು. ಬನ್ನಿ ನೋಡೋಣ. ಟೊಮೆಟೊ ದೋಸೆ ಇಲ್ಲಿ ಸಿಗುತ್ತೆ, ಇಲ್ಲಿ ಹೈಗ್ರೀವ ಚಾಟ್ ಅಲ್ಲಿ ಅಲ್ಲ? ಹಾ ಸರ್. ಬಹಳ ರುಚಿ ಅಂತ ಕೇಳ್ಪಟ್ಟೆ ಸರ್. ಇದು 1 ಲೋಟ ಅಕ್ಕಿ ತಗೊಂಡಿದ್ದೀನಿ. 3/4 ಲೋಟ ಇದು ಮೀಡಿಯಂ ರವೆ ಸರ್. ಇದು ಆಮೇಲೆ ಉಪ್ಪು ರುಚಿಗೆ, ಕರಿಬೇವಿನ ಸೊಪ್ಪು, ಶುಂಠಿ, ಟೊಮೊಟೊ ಹಣ್ಣು, ಒಂದು 4ರಿಂದ 5 ಬ್ಯಾಡಗೆ ಮೆಣಸಿನಕಾಯಿ, ಜೀರಿಗೆ, ಕೊತ್ತಂಬರಿ ಬೀಜ. ಇದು ಟೇಸ್ಟ್ಗೆ ಸರ್ ಇದೆಲ್ಲ. ಈಗ ಇದನ್ನೆಲ್ಲ ರುಬ್ಕೊಳ್ಳೋಣ ಸರ್. ಓಕೆ. ಫಸ್ಟ್ ಅದೇ ಇದಕ್ಕೇನು ಫರ್ಮೆಂಟೇಷನ್ ಏನಿಲ್ಲ? ಏನಿಲ್ಲ ಸರ್. ದಿಢೀರ್ ದೋಸೆ. ರುಬ್ಕೊಂಡ್ಬಿಡೋಣ. ಈಗ ಜಾರ್ಗೆ ಹಾಕೊಳ್ಳೋಣ ಒಂದೊಂದಾಗಿ. ಓಕೆ. ರುಬ್ಕೊಳ್ಳೋಕ್ಕೆ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಇದು 4ರಿಂದ 5 ಖಾರ ಅವ್ರಿಗೆ. ಇದು ಸರ್ ಆಪಲ್ ಟೊಮೊಟೊ ಅಂತಾರೆ, ಆಮೇಲೆ ಸೀಡ್ಸ್ ಟೊಮೊಟೊ ಅಂತಾರೆ. ಆ ಟೊಮೊಟೊ ತೊಗೊಂಡಿದ್ದೀನಿ. ಎಷ್ಟು ಟೊಮೆಟೊ? ಇದು ನಾನು 3 ಟೊಮೊಟೊ ತೊಗೊಂಡಿದ್ದೀನಿ ಸರ್, ದೊಡ್ಡದು. ಆಮೇಲೆ ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ. 1-2 ಕಡ್ಡಿ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. 1 ಅರ್ಧ ಸ್ಪೂನ್ ಕೊತ್ತಂಬರಿ ಬೀಜ ಮತ್ತೆ ಜೀರಿಗೆ 1/2 ಸ್ಪೂನ್ ತೊಗೊಂಡಿದ್ದೇನೆ. ಇದೆಲ್ಲ ಹಾಕೊಂಡು ಇದೆಲ್ಲ ಫಸ್ಟ್ ಉಬ್ಕೋಬೇಕು. ಹಾ ಸರ್. ಇದನ್ನ ಫಸ್ಟ್ ಉಬ್ಕೋಬೇಕು. ಸ್ವಲ್ಪ ನೀರು ಹಾಕೊಂಡು ಉಬ್ಕೊಂಡು ಬರ್ತೇನೆ. ಸರ್ ಇದಾಗಿದೆ, ನೋಡೋಣ. ಇಷ್ಟ ಆಗಿದೆ ಸರ್. ಈಗ ರವೆ ಮತ್ತೆ ಅಕ್ಕಿ ಹಿಟ್ಟು ಹಾಕೊಂಡು ರುಬ್ಕೊಳ್ಳೋಣ. ಇದಕ್ಕೆ ಹಾಕಿ ರುಬ್ಕೊಳ್ಳೋದು ಸರ್. ಇದು ನಮ್ಗೆ ರುಬ್ಕೊಳಕ್ಕಾಗಲ್ಲ, ನಮ್ಮ ಮನೇಲಿ ದೋಸೆ ಹಿಟ್ಟು ಇದೆ ಆಗ್ಲೇ ಅಂತಂದ್ರೆ ನಾನು ಆಗ್ಲೇ ತೋರಿಸಿದಷ್ಟು ಟೊಮೊಟೊ ಅದು ರುಬ್ಬಿಬಿಟ್ಟು ಮಿಕ್ಸ್ ಮಾಡಿ ಮಾಡ್ಕೋಬಹುದು ದೋಸೆ. ನೀರು ಹಾಕೊಂಡು ಸರಿ, ಹಿಟ್ಟು ರೆಡಿ ಆಗಿದೆ. ಬಟ್ಲಿಗೆ ಹಾಕೊಳ್ಳೋಣ. ಇಷ್ಟ ಹದ ಆಗ್ಬೇಕಲ್ರಿ? ಹಾ ಸರ್ ಇಷ್ಟ ಆದ್ರೆ ಆಯ್ತು. ಒಂಥರ ನನಗೆ ಇದು ಅಡಾಯಿ ದೋಸೆ ನೆನಪಾಗುತ್ತೆ. ಅಡೇ ದೋಸೆ ಹಾ ತಮಿಳ್ನಾಡು ಕಲರ್. ಅದಕ್ಕೆಲ್ಲ ಬೇಳೆಗಳು ಹಾಕಿರ್ತೀವಿ. ಹೌದು. ಬಣ್ಣ ಹಂಗೆ ಇದೆ. ಹೌದು ಸರ್. ನಮ್ಮಲ್ಲಿ 2 ಥರದ ಅಡೇ ದೋಸೆ ತೋರಿಸಿದೀವಿ, ಚೇತನ್ ರಾವ್ ಅವ್ರದ್ದು, ಹಲ್ಲೆಬಾಯ್ ಅವ್ರದ್ದು. ಸರ್ ಈಗ ಉಪ್ಪು ಹಾಕೊಳ್ಳೋಣ ರುಚಿಗೆ. ರೆಡಿ ಆಗಿದೆ ಸರ್. ಈಗ ದೋಸೆ ಹಾಕೋಣ. ಹಂಚಿಗೆ ಹೋಗ್ಬಿಡದೆ. ಹಾ ಸರ್. ಸರ್ ಈಗ ಟೊಮೊಟೊ ದೋಸೆ ಹಿಟ್ಟು ರೆಡಿ ಆಗಿದೆ. ದೋಸೆ ಹಾಕೋಣ. ಇದು ನಿಮ್ಮ ದೊಡ್ಡಮ್ಮವ್ರ ಶೈಲಿನೇ ಅಲ್ಲ? ಹೌದು ಸರ್. ನೋಡಿ ಎಷ್ಟು ಚೆನ್ನಾಗಿ ಕಲ್ತ್ಕೊಂಡಿದ್ದಾರೆ. ಎಣ್ಣೆ ಹಾಕೋಣ. ಈಗ ದೋಸೆ ಬೇಯ್ತಾ ಇದೆ, ಬೆಂದಿದೆ ಈಗ ದೋಸೆ. ಇದನ್ನ ತಿರ್ವಾಕೋಣ. ಸಿಗ್ನೇಚರ್ ಟೊಮೆಟೊ ದೋಸೆ ಸರ್ ಆಗಿದೆ, ತೆಗಿಯೋಣ ಈಗ. ಓ ಸೂಪರ್, ರೆಡಿ ಆಯ್ತು. ಒಂದ್ ದೋಸೆ ಆಯ್ತು, ಇನ್ನೊಂದು ಹಾಕಿ. ಹಾ ಸರ್. ಮಹೇಶ್ ಅವ್ರು ಕಾಯ್ತಾ ಇದ್ದಾರೆ, ಕ್ಯಾಮ್ರಾಮನ್.
ಸರ್ ಎಣ್ಣೆ ಹಾಕೋಣ. ಆಮೇಲೆ ಓಕೆ, ಇದಕ್ಕೆ ತುಪ್ಪನೂ ಹಾಕೋಬಹುದು ಸರ್, ಆಪ್ಷನಲ್. ಸರ್ ದೋಸೆ ಬೆಂದಿದೆ, ಈಗ ಇದನ್ನ ತಿರ್ವಾಕೋಣ. ತಿರ್ವಾಕಿ ಒಂದ್ಸಲಿ ಬೇಯಿಸೋಣ. ಸರ್ ಈಗ ಬೆಂದಿದೆ, ಇದು ತೆಗಿಯೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದ್ರಿ ಇದು. ವಾಹ್, ಆಗಿದೆ ಸರ್, ಆಗಿದೆ. ಓಹೋ, ಟೊಮೆಟೊ ದೋಸೆ. ಟೊಮೊಟೊ ಬಣ್ಣನೇ ಇದೆ, ಟೊಮೊಟೊ ಇದ್ದಂಗಿದೆ ಅಂತಾರಲ್ಲ ಹಂಗೆ ಅದು. ಸರ್ ಈಗ ನಮ್ಮ ಹೋಟ್ಲಲ್ಲಿ ರಾಗಿ ದೋಸೆ, ಟೊಮೊಟೊ ದೋಸೆ ಎಲ್ಲ ಸಿಗುತ್ತೆ ಬ್ರಾಹ್ಮಿನ್ಸ್ ಕೆಫೆಯಲ್ಲಿ. ಬಂದು ಟೇಸ್ಟ್ ಮಾಡಿ. ಆಮೇಲೆ ಝೊಮ್ಯಾಟೊ, ಸ್ವಿಗ್ಗಿಯಲ್ಲೂ ಅವೈಲೇಬಲ್ ಇದೆ. ಟೊಮೊಟೊ ಇದೆ, ಜೀರಿಗೆ ಇದೆ, ಇದ್ರಲ್ಲಿ ಏನೇನಿಲ್ಲ, ಎಲ್ಲ ಫ್ಲೇವರು ಸಿಗ್ತದೆ ನಿಮಗೆ ಅಂತ ಒಂದು ಟೊಮೆಟೊ ದೋಸೆ. ನನಗೆ ಇದು ಅಡಾಯಿ ದೋಸೆ ತಮ್ಮ ಥರ ಕಾಣ್ತಾ ಇದೆ. ಕಸಿನ್ ಬ್ರದರ್ ಚಟ್ನಿ ಒಟ್ಟಿಕೊಂಡು ಟೇಸ್ಟ್ ಮಾಡೋದಕ್ಕೆ ಕಾಯ್ತಾ ಇದ್ದೀನಿ. ಭಾಳ ಸಮಯ ವೇಸ್ಟ್ ಮಾಡೋದು ಬೇಡ, ಯಾಕಂದರೆ ಮಾಡಬೇಕಾದ್ರೆ ಬಾಯಲ್ಲಿ ನೀರು ಬರ್ತಿತ್ತು. ನೋಡ್ಬಿಡೋಣ. ಸಾಫ್ಟ್ನೆಸ್ಗೆ ಮೆಚ್ಕೋಬೇಕು. ಮೇಂಟೈನ್ ಆಗ್ಬಿಟ್ಟಿದೆ. ಆ ಫ್ಲೇವರ್ ಎಲ್ಲ ಬಾಯಲ್ಲಿ ಹರಡುತ್ತೆ. ಟೊಮೊಟೊ ಇದೆ, ಜೀರಿಗೆ ಇದೆ, ಶುಂಠಿ ಇದೆ, ಬ್ಯಾಡಗಿ ಮೆಣಸಿನ್ಕಾಯಿ. ಈ ಕಾಂಬಿನೇಷನೇ ಅದ್ಭುತ. ಅಕ್ಕಿ ಹಿಟ್ಟು, ರವೆ, ಟೊಮೆಟೊ ದೋಸೆ ಇನ್ಸ್ಟಂಟ್, ದಿಢೀರ್. ಮನೇಲೆಲ್ಲರೂ ಹ್ಯಾಪಿ, ಖುಷಿ. ಅಬ್ಬಾ, ತಿಂತಾ ಇದ್ರೆ 1, 2, 3 ಎಣಿಸ್ತಾ ಇರ್ತಾರೆ ಪ್ರತಿಯೊಬ್ಬರು. ಕೊಡಿ ಅಂತ ಬಿಸಿ ಬಿಸಿಯಾಗಿ ಮಾಡ್ಕೋಬೇಕು. ತುಪ್ಪನ ಹಾಕೋಬೋದು, ಅದ್ಭುತವಾಗಿ ಎಂಜಾಯ್ ಮಾಡ್ತೀರಾ. ಸೊ ಟೊಮೆಟೊ ದೋಸೆ ಎಲ್ಲಿ ಬಂದಿದ್ದೀವಿ ನಾವು? ತುಮಕೂರಿಗೆ ಬಂದಿದ್ದೀವಿ. ಹೈಗ್ರೇವ ಚಾಟ್ಸ್ ಅಂದರೆ ಬ್ರಾಹ್ಮಿನ್ಸ್ ಕೆಫೆ ಸಿಗುತ್ತಂತೆ. ಈ ಎಪಿಸೋಡಿಂದಲೇ ನಿಮಗೆ ಇಲ್ಲಿ ಬಂದಾಗೆಲ್ಲ ಸಿಗ್ಬೋದು. ಝೊಮ್ಯಾಟೊಲ್ಲಿ ಆರ್ಡರ್ ಮಾಡ್ಕೋಬೋದು. ಮುಂದಿನ ಸತಿ ಮತ್ತೆ ಸಿಗೋಣ. ಬರೀ ನೋಡ್ತಾ ಇರ್ತೀರಾ, ಸಬ್ಸ್ಕ್ರೈಬ್ ಬಟನ್ ಒತ್ತಲ್ಲ. ಸಬ್ಸ್ಕ್ರೈಬ್ ಮಾಡಬೇಕು. 95% ಮಾಡಲ್ಲ ವಿಡಿಯೋ ನೋಡಿದವರು. ಯಾಕೆ ಮಾಡಿ? ಆವಾಗ ನಮಗೆ ನಮ್ಮ ವಿಡಿಯೋ, ನಮ್ಮ ರೆಸಿಪಿ, ನಮ್ಮ ಅದ್ಭುತ ಶೆಫ್ಗಳು ಅವ್ರಿಗೊಂದು ಖುಷಿ, ನಾವು ಲೈಕ್ ಮಾಡಿದ್ರು ಅಂತ. ಮುಂದಿನ ಸತಿ ಮತ್ತೆ ಸಿಗೋಣ. ನಮಸ್ಕಾರ. ಕಂಪ್ಯೂಟರ್ ನಾನು ನೆನ್ಸ್ಕೋಬೇಕಲ್ಲ ಅಪ್ಪ, ಏನು ಹೇಳ್ಬೇಕಂತೇಳಿ. ಸಾಫ್ಟ್ವೇರ್ ಅಪ್ಡೇಟ್ ಆಗ್ಬೇಕು ಮೈಂಡಿಗೆ. ದೋಸೆ ಬಗ್ಗೆ, ಈಗ ದೋಸೆ ಬಗ್ಗೆ ಅಪ್ಡೇಟ್ ಆಗಿರ್ಬೇಕು. ಹೇಳ್ತಾರೆ ಹಾಗೆ ಅಂದ್ಬಿಟ್ರೆ ಕಷ್ಟ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.